ರೈತರಿಗೆ ಉಚಿತ ಟ್ರಾನ್ಸ್ಫಾರ್ಮರ್ ಅನ್ನು ಕೊಡುವಂತಹ ಸಾಧ್ಯತೆ ಆ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ರಾಜ್ಯದ ಸಿಎಂ ಆಗಿ ಡಿಕೆಶಿ ಪದಗ್ರಹಣದ ನಡುವೆ ಅಸಮಾಧಾನ ಸ್ಫೋಟವಾಗಿದೆ. ಮೊದಲ ಪಟ್ಟಿಯಲ್ಲಿ ಹೆಸರಿಲ್ಲದ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಲೋಕಭವನದಿಂದ ಅರ್ಧಕ್ಕೆ ವಾಪಸ್ಸಾದ್ರು ಜಮೀರ್ ಅಹಮದ್ ಖಾನ್ ಅವರು. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರು ವಾಪಸ್ಸಾದ್ರು. ಬಿಕೆ ಹರಿಪ್ರಸಾದ್ ಅವರ ಮನೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸದ್ಯ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ನ ಭೇಟಿ ಮಾಡೋಕೆ ಸದ್ಯ ಚರ್ಚೆಯನ್ನ ನಡೆಸುತ್ತಿದ್ದಾರೆ ನಾಯಕರು. ಆಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಸಚಿವಗಿರಿ ತಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆಗಳಾಗ್ತಿದ್ದಾವೆ, ಆ ಕಾರಣಕ್ಕಾಗಿನೇ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅಲ್ಪಸಂಖ್ಯಾತ ಸಮುದಾಯದಿಂದ ಸಚಿವ ಸ್ಥಾನವನ್ನ ಪಡ್ಕೊಂಡವರು ಜಮೀರ್ ಅಹಮದ್ ಖಾನ್ ಅವರು ವಸತಿ ಖಾತೆಯನ್ನ ನಿಭಾಯಿಸ್ತಾ ಇದ್ರು. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಸಚಿವ ಸಂಪುಟ ರಚನೆಯಾಗ್ತಾ ಇದೆ, ಆ ಟೈಮ್ನಲ್ಲಿ ಆಡಿಯೋಗಳು 2 ಆಡಿಯೋ ಸ್ಫೋಟ ಆಗತ್ತೆ. ಅದರಲ್ಲಿ ಆಡಿಯೋ ಜಮೀರ್ ಅಹಮದ್ ಖಾನ್ ಅವರದ್ದು ಅಂತ ಹೇಳಲಾಗುತ್ತೆ ಅನ್ನುವಂಥ ಆರೋಪ ಕೇಳಿಬರುತ್ತೆ. ಅವರು ಸಿರಾಜ್ ಮೊಹಮ್ಮದ್ ಅವರ ಜೊತೆಗೆ ಮಾತುಕತೆ ನಡೆಸಿದಂತಹ ಒಂದು ಆಡಿಯೋ ಅದು ಅನ್ನುವಂಥ ಆರೋಪ ಕೇಳಿಬರುತ್ತೆ. ಆ ಆಡಿಯೋದಲ್ಲಿ ಸಮರ್ಥ ಶಾಮನೂರ್ ಅವರನ್ನ ಸೋಲಿಸಬೇಕು, ಎಸ್ಡಿಪಿಐ ಅಥವಾ ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಬೀಳೋ ಹಾಗೆ ಮಾಡಬೇಕು, ಆ ಮೂಲಕ ಬಿಜೆಪಿಯ ಅಭ್ಯರ್ಥಿಯ ಗೆಲುವಿಗೆ ಸಹಾಯ ಮಾಡಬೇಕು, ಈ ರೀತಿಯಾದಂತಹ ಮಾತುಕತೆಗಳೆಲ್ಲವೂ ಕೂಡ ನಡೆದಿರುತ್ತೆ. ಆಡಿಯೋ ವೈರಲ್ ಆದಂತಹ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಗ್ರಾಸ ಆಗುತ್ತೆ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಪಕ್ಷ ದ್ರೋಹದ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪಗಳೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಇಲ್ಲ ಅಂತಂದ್ರೆ ಮೊದಲ ಪಟ್ಟಿಯಲ್ಲೇ ಮೊದಲ ಹಂತದಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನವನ್ನ ಅಲಂಕರಿಸ್ತಾ ಇದ್ರು, ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಅವರ ಮೇಲಿತ್ತು. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಈ ಆಡಿಯೋ ವೈರಲ್ ಆಗೋದಕ್ಕಿಂತಾನು ಮುಂಚೆ ಡಿಸಿಎಂ ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಾ ಇತ್ತು. ಇಫ್ ಇನ್ ಕೇಸ್ ಸಮುದಾಯವಾರು ಡಿಸಿಎಂ ಸ್ಥಾನ ಸೃಷ್ಟಿಯಾದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗುತ್ತೆ ಅನ್ನುವಂತಹ ಚರ್ಚೆಗಳೆಲ್ಲ ಇದ್ವು. ಆದ್ರೆ ಅದೆಲ್ಲದರ ಹೊರತಾಗಿ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಮೊದಲ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಮಿಸ್ ಆಗುತ್ತೆ. ಯುಟಿ ಖಾದರ್ ಅವರು ಅವಕಾಶವನ್ನ ಪಡ್ಕೊಳ್ತಾರೆ, ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈಗ 2ನೇ ಹಂತದಲ್ಲೂ ಇವರ ಹೆಸರು ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪ್ರಮಾಣ ವಚನ ಸಮಾರಂಭಕ್ಕೆ ಬಂದ್ರು ಜಮೀರ್ ಅಹಮದ್ ಖಾನ್ ಅವರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದ ಹಾಗೆ ಅಲ್ಲಿಂದ ಅರ್ಧಕ್ಕೆ ತೆರಳಿದ್ರು. ಆನಂತರ ಅವರು ಹೋಗಿದ್ದು ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ. ಅಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರಿಗೆ ಏನ್ ನಡೆದಿದೆ ಅನ್ನುವುದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.